ಹಲೋ ಹಾಯ್, ಹೇಗಿದ್ದೀರಾ? ನಾನು ವೀಕ್ಷಿತ ನಮ್ಮ ವೆಲ್ಕಮ್ ಟು ವೀಕ್ಷಿತ ಗೌಡ ಚಾನಲ್. 3 ದಿವಸದಿಂದ ನಾವು ನಾನ್ ವೆಜ್ಜೇ ತಿಂತಿದ್ದೇವೆ. ಅದಕ್ಕೆ ಇವತ್ತು ವೆಜ್ ಏನಾದರೂ ಮಾಡುವಂತ. ನಮ್ಮ ಮಂಗಳೂರು ಕಡೆ ಚಟ್ಟಂಬಡೆ ಅಂದ್ರೆ ತುಂಬಾ ಫೇಮಸ್. ನಿಮ್ಮ ಬೆಂಗಳೂರಲ್ಲಿ ಮಾಡೋದಕ್ಕೂ ನಮ್ಮ ಊರಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಅದಕ್ಕೆ ಸಿಂಪಲ್ ಆಗಿ ಮಾಡೋದು. ನೀವು ಅದಕ್ಕೆ ಸಬ್ಬಸಿಗೆ ಸೊಪ್ಪು, ಕೆಲವು ಸೊಪ್ಪುಗಳೆಲ್ಲ ಆ್ಯಡ್ ಮಾಡ್ತೀರಲ್ಲ, ನಾವು ಸಿಂಪಲ್ ಆಗಿ ಮಾಡೋದು, ಅದು ತೋರಿಸ್ತೇವೆ. ಕಡಲೆಬೇಳೆ, ಎರಡು ಕಪ್ ಕಡಲೆಬೇಳೆ, ಒಂದು 1/4 ಕಪ್ಪು ಉದ್ದಿನಬೇಳೆ. ಇದೆರಡನ್ನು ನೆನೆಸ್ಬೇಕು. ಎರಡನ್ನು ಒಂದು 3-4 ಸಲ ತೊಳೆದು ನೆನೆಸ್ಬೇಕು. 2ರಿಂದ 3 ಗಂಟೆ ಆದರೂ ನೆನಿಬೇಕಿದು. 2ರಿಂದ 3 ಗಂಟೆ ನೆನಿಲಿ. ಆಗ ನೆನೆಸಿಟ್ಟ ಕಡಲೆಬೇಳೆ ನೆಂದಿದೆ ವಡೆ ಮಾಡಲಿಕ್ಕೆ ಅಂತ. ನೋಡಿ, ಈ ಥರ ಆಗಿದೆ ನೆಂದು. ಅದಕ್ಕೆ ಏನೆಲ್ಲ ಹಾಕಬೇಕಂದ್ರೆ 2 ಈರುಳ್ಳಿ, 1-2 ಇಂಚು ಶುಂಠಿ, ಒಂದು 7-8 ಹಸಿಮೆಣಸು, ಒಂದು ಸ್ವಲ್ಪ ಕರಿಬೇವು, ಒಂದು ಚಿಕ್ಕ ತುಂಡು ಇಂಗು. ಇದು ನಾನು ಇದಕ್ಕೆ ಹಾಕ್ತೇನೆ, ಯಾಕಂದರೆ ನೀರಿದ ಪಸೆ ಒಂಚೂರು ಇರಬಾರ್ದು. ಆದಷ್ಟು ಡ್ರೈ ಇದ್ರೆ ಚಂದ. ನೀರಿಗೆ ಇಳಿದಿದೆ, ಇದನ್ನು ಹಾಕ್ತೇನೆ ನಾನು ಮಿಕ್ಸಿಗೆ. ಎಲ್ಲ ಒಂದೇ ಸಲ ಹಾಕ್ಲಿಕ್ಕೆ ಆಗೋದಿಲ್ಲ, 1-2 ಸಲ ಆದರೂ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಇಂಗು ಇಟ್ಟಿದ್ದೇನೆ ನಾನು, ಅದು ಫ್ಲೇವರಿಗೂ ಆಗ್ತದೆ, ಗ್ಯಾಸ್ಟ್ರಿಕ್ಕಿಗೂ ಆಗ್ತದೆ. ಇಷ್ಟು ತರಿಯಾಗಿದ್ದರೆ ಸಾಕು. ನೀರು ಹಾಕುವುದೇ ಬೇಡ, ತುಂಬ ಡ್ರೈಯೇ ಕಡಿದ್ರೆ ಈ ಥರ ನೋಡಿ, ಈ ಥರ ಬರ್ತದೆ. ಇದೆಲ್ಲ ಕಟ್ ಮಾಡಿ ಆಯಿತು. ಹಸಿಮೆಣಸು, ಶುಂಠಿ, ಕರಿಬೇವು, ಈರುಳ್ಳಿ ಇದೆಲ್ಲ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಆಯ್ತಿದು ಸಾಕಿಷ್ಟು ಮಿಕ್ಸ್ ಮಾಡಿದರೆ. ಇದು ಎಲ್ಲ ಈಗ ಉಂಡೆ ಮಾಡಿಡ್ತೇನೆ. ಉಂಡೆ ಮಾಡಿಟ್ರೆ ಈಸಿ ಆಗ್ತದೆ ಅಲ್ಲಿ ತಟ್ಟಿ ಎಣ್ಣೆಗೆ ಹಾಕಲಿಕ್ಕೆ. ಸಂಜೆ ಕಾಫಿ ಟೀ ಟೈಮ್ಗೆ ಹೇಳಿ ಮಾಡಿಸಿರುವಂಥದ್ದಲ್ವ ಇದು. ಬಿಸಿ ಬಿಸಿ ವಡೆ ತಿಂತಾ ಇದ್ದರೆ ಈ ಮಳೆಗಾಲದಲ್ಲಿ ಮಜಾನೇ ಬೇರೆ, ತುಂಬ ರುಚಿಯಾಗಿರುತ್ತೆ. ಇಲ್ಲೀಗ ಜೋರಾಗಿ ಮಳೆನೂ ಬರ್ತಿದೆ. ಆ ಮಳೆಗಾಲಕ್ಕೂ ಈ ತಿಂಡಿಗೂ ಒಳ್ಳೆ ಆಗ್ತದೆ ಈ ಥರ ಬಿಸಿ ಬಿಸಿ ಕಾಯಿಸಿ ತಿನ್ನಲಿಕ್ಕೆ. ಈ ಥರ ತಟ್ಟಿ ಇದು ಹಾಕಿದ ಕೂಡಲೇ ಮಗುಚಬಾರ್ದು, ಯಾಕಂದರೆ ಅದು ಕಾಯೋದಿಲ್ಲ ಬೇಗ. ಒಂದು 3-4 ಮಿನಿಟ್ ಆದರೂ ಬಿಟ್ಟು ಮತ್ತೆ ಉಲ್ಟಾ ಮಾಡಬೇಕು, ಇಲ್ಲದ್ರೆ ಹುಡಿ ಹುಡಿ ಆಗ್ತದೆ. ಅದು ನಿಧಾನಕ್ಕೆ ಒಂದು ಸೈಡ್ ಕಾದ್ಮೇಲೆ ಎತ್ತಿ ಉಲ್ಟಾ ಮಾಡಬೇಕು. ಇದು ಬೆಳಿಗ್ಗೆ ಸಹ ಇದೇ ಥರ ಕರೆಂಟ್ ಹೋಗ್ತಿತ್ತು. ಬೆಳಿಗ್ಗೆ ಮಳೆ ಇರಲಿಲ್ಲಪ್ಪ, ನಾನು ಸ್ನಾನಕ್ಕೆ ಹೋದಾಗ ಯಾರು ಇದು ಲೈಟ್ ಆಫ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಇದೇ ಥರ ಹೋಗೋದು ಬರೋದು. ಇದು ತುಂಬ ಈಸಿ. ಮನೆಯಲ್ಲಿ ಒಂದು ಕಡಲೆಬೇಳೆ ಇದ್ದರೆ, ಶುಂಠಿ, ಈರುಳ್ಳಿ, ಹಸಿಮೆಣಸು, ಕರಿಬೇವು ಎಲ್ಲರ ಮನೆಯಲ್ಲಿ ಸ್ಟಾಕ್ ಇದ್ದೇ ಇರ್ತದೆ. ಈ ಮಕ್ಕಳಿಗೆ ಏನಾದರೂ ಬೇಕಾದರೆ ಅಥವಾ ದೊಡ್ಡವರಿಗೆ ತಿನ್ನಬೇಕಂತ ಆಸೆ ಇದ್ದರೆ ಸಂಜೆ ತಿಂಡಿಗೆ ಸುಲಭದಲ್ಲಿ ಮಾಡ್ಬೋದು ಇದು. ಅದರಷ್ಟಕ್ಕೆ ಮೇಲೆ ಬರ್ತದೆ ನೋಡಿ. ಈಗ ಸ್ವಲ್ಪ ಮೇಲೆ ಬಂದಿದೆ ಆಗಕ್ಕಿಂತ. ಈಗ ನಾನು ನಿಧಾನಕ್ಕೆ ಉಲ್ಟಾ ಮಾಡ್ತೇನೆ. ಈರುಳ್ಳಿ ಎಲ್ಲ ಒಳ್ಳೆ ಫ್ರೈ ಆಗಿದ್ದು ಕಾಣ್ತಾ ಉಂಟು ಮೇಲೆ. ಬೇಳೆ ತುಂಬೊತ್ತು ನೆನೆಸಬೇಡಿ, ಅಂದರೆ ಒಂದು 2-3 ಗಂಟೆ ನೆನೆಸಿದರೆ ಸಾಕು. ಆಗ ತಟ್ಟೋದಕ್ಕೂ ಈಸಿ ಆಗ್ತದೆ, ಅಂದರೆ ಡ್ರೈ ಆಗಿರ್ತದೆ. ಇದು ಎಣ್ಣೆಗೆ ಬಿಡಲಿಕ್ಕೂ ಒಳ್ಳೆಯದಾಗ್ತದೆ. ಇದೀಗ ಆಗಿದೆ, ಫ್ರೈ ಆಗಿದೆ, ತೆಗಿತಾ ಇದ್ದೇನೆ. ಅದು ಉಂಡೆ ಮಾಡಿ ತಟ್ಟುವಾಗ ಕೈಗೆ ಸ್ವಲ್ಪ ನೀರಿದ ಪಸೆ ತಾಗಿಸಿ, ಯಾಕಂದರೆ ಇಲ್ಲದ್ರೆ ಕೈಗೆ ಅಂಟದಲ್ವ, ಅದಕ್ಕೋಸ್ಕರ. ಆ ಥರ ಹಾಕಿದರೆ ಕೈಗೆ ಅಂಟೋದಿಲ್ಲ. ಇದೀಗ ಫ್ರೈ ಆಗಿದೆ. ಈಗ ಅಳಿಯ ಮಗಳಿಗೆ ಟೇಸ್ಟ್ ನೋಡ್ಲಿಕ್ಕೆ ಕೊಡೋಣ ಅಂತ.
ತಕೊಳ್ಳಿ ದೀಪು. ಸ್ಪೆಷಲ್ ಫಸ್ಟ್ ಟೈಮ್ ವಡೆ ಮಾಡಿದ್ದೇನೆ. ಮಂಗಳೂರು ಕಡೆ ವಡೆ ಇದು. ಮಂಗಳೂರದ ಬೆಂಗಳೂರು ಕಡೆ ವಡೆ ಅಲ್ಲ, ಮಂಗಳೂರು ಕಡೆ ವಡೆ ಇದು. ನಾನಲ್ಲ ಒಂತೆ ತೆಲ್ಪ್ ಮಲ್ಪುಡಂಡ ಮಲ್ಪು ಯಾವ ಕಾಯೋಡ ಕ್ರಿಸ್ಪಿ ಟೇಸ್ಟ್ ಎಂಚುಂಡು? ಸೂಪರ್. ಖಾರ ಉಂಡಾ? ಶೋಕುಂಡ ಇಷ್ಟ ಆಯ್ತಾ? ನಿಮಗೆ ಕ್ರಿಸ್ಪಿ ಕರುಮ್ ಕುರುಮ್ ಅಂತದೆ. ನಿಮ್ಮ ಕಡೆ ವಡೆ ಬೇರೆ ಅಲ್ಲ? ಈ ಥರನೇ ಸ್ವಲ್ಪ ಇದು ರೌಂಡ್ ಇದೆ. ಸ್ವಲ್ಪ ಇದು ರೌಂಡ್ ಇದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಮರುವೆ ಸುಕ್ಕ, ಟೊಮೆಟೊ ಸಾರು ಮತ್ತೆ ಬೀನ್ಸ್ ಪಲ್ಯ. ಟೊಮೆಟೊ ಸಾರು ನಮ್ದು ಉಡುಪಿ ಕಡೆ ಹೇಗೆ ಮಾಡ್ತಾರೆ ಅದೇ ತರ ಇವತ್ತು ನಮ್ಮ ಕುಕ್ಕು ಮಾಡಿದಾಳೆ. ಊಟ ಮಾಡುವಾಗ ನೋಡ್ಬೇಕು ಹೇಗಾಗಿದೆ ಅಂತ. ಇವತ್ತು ಮಧ್ಯಾಹ್ನದ ಬಿಸಿ ಬಿಸಿ ರುಚಿಯಾಗಿರುವಂಥ ಊಟ ಮಾಡಿದ ತಕ್ಷಣ ನಾನು ಅಮ್ಮ ಈ ಕ್ರಾಕರಿ ಯೂನಿಟ್ ಕ್ಲೀನಿಂಗ್ ಮಾಡ ಅಂತ ಬಂದ್ವಿ. ಬಿಕಾಸ್ ಅಲ್ಲಿ ಏನಿದೆ ಬೇಡದೇ ಇರೋದು ಡಿಸ್ಕಾರ್ಡ್ ಮಾಡ ಅಂತ. ಹಾಗೆ ಅಮ್ಮನ ಅಡುಗೆ ವಿಡಿಯೋ ನೋಡ್ತಾ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಆಯಿತಾ. ಆ್ಯಂಡ್ ಕೆಲವರು ಹೇಳ್ತಾ ಇದ್ದಾರೆ ಅಮ್ಮಂದೇ ಒಂದು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿ ಅಂತ. ಸೊ ಅವ್ರ ಇನ್ಸ್ಟಾಗ್ರಾಮ್ನಲ್ಲಿ ಪಾಪ ಏನೋ ಹಾಕ್ತಾ ಇದ್ದಾರೆ, ಎಡಿಟಿಂಗ್ ಎಲ್ಲ ಕಲಿಸು ಅಂತಿದ್ದಾರೆ. ಅವ್ರಿಗೆ ಸದ್ಯಕ್ಕೆ ಯೂಟ್ಯೂಬ್ ಓಪನ್ ಮಾಡುವಷ್ಟು ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಅದಕ್ಕೆ ತುಂಬ ಎಫರ್ಟ್ಸ್ ಬೇಕಲ್ಲ. ಹೌದು, ಅಷ್ಟು ಪೇಷನ್ಸ್ ನನಗಿಲ್ಲ. ನಾನು ಎಷ್ಟು ಅಡುಗೆ ಮಾಡ್ತೇನೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಹಾಕೋದು. ಯಾರಾದರೂ ಹೆಲ್ಪ್ಗಿದ್ರೆ ಈಸಿ ಆಗುತ್ತೆ ಆಯಿತಾ. ಇವಾಗ ನೋಡಿ ಈಗ ಸೊ ಇದು ಕ್ರಾಕರಿ ಯೂನಿಟ್ ಆಯ್ತಾ ನಮ್ಮ ಮನೆದು. ಇದನ್ನ ಕ್ಲೀನ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ ಇವತ್ತು. ಬಟ್ ಐ ರಿಯಲೈಸ್ ಸಿಕ್ಕಾಪಡೆ ಬಾಟಲ್ಸ್ ಇದೆ. ಬಾಟಲ್ಸ್ ಅವಾಗ ಚೇಂಜ್ ಮಾಡ್ತೀನಿ, ಎಲ್ಲ ಡಿಸ್ಕಾರ್ಡ್ ಮಾಡೋಣ ಅಂತ. ಇದರಲ್ಲಿ 90% ಆಫ್ ದ ಐಟಮ್ಸ್ ನಾವು ಯೂಸ್ ಮಾಡೋದೇ ಇಲ್ಲ ಆಯ್ತಾ. ಸುಮಾರಿದೆ. ಕೆಲವೊಂದು ನನ್ನ ಮದುವೆ ಆಗಿ ಟೈಮಿಗೆ ಬಂದಿದೆ, 5 ವರ್ಷ ಆಗಿದೆ. ಗೆಸ್ಟ್ ಅವ್ರು ಬಂದಾಗ ಅಂತ ಇಡ್ತೀವಿ, ಬಟ್ ಯೂಸೇ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇದು ಗೆಸ್ಟ್ ಅವ್ರು ಬಂದಾಗ ಅಂತ ಯೂಸ್ ಮಾಡ್ತಾ ಇಲ್ಲ. ಇದೂ ಹಾಗೆ ಗೆಸ್ಟ್ ಅವ್ರು ಬಂದಾಗ ಅಂತ ಯೂಸೇ ಮಾಡಿಲ್ಲ ಇಲ್ಲಿ ತನಕ. ಸೊ ಅದಕ್ಕೆ ಹೇಳೋದು ಗೆಸ್ಟ್ ಅವ್ರಿಗಂತ ಯಾವುದೂ ಇಡಬಾರ್ದು ಮನೆಯಲ್ಲಿ. ನಮಗೋಸ್ಕರ ಏನು ಬೇಕು ಅದನ್ನು ಯೂಸ್ ಮಾಡ್ತಾ ಇರ್ಬೇಕು. ಅಪ್ಪಾಜಿಗಂತ ಈ ಥರ ಯುನಿಕ್ ನೆಸ್ಟ್ ಏಷ್ಯಾದಿಂದ ಗ್ಲಾಸಸ್ ತಂದರೆ ಯೂಸೇ ಮಾಡ್ತಿಲ್ಲ ಅವರು ಇದನ್ನು. ಸುಮ್ಮನೆ ಅದಕ್ಕೆ ಕ್ರಾಕರಿ ಯೂನಿಟಲ್ಲಿ ಎಲ್ಲ ಇರುತ್ತೆ ಅಲ್ವಾ. ಇವಾಗ ಬಾಟಲ್ಸ್ ಎಲ್ಲ ಕೊಡೋಣ ಅಂತ ಅಮ್ಮನಿಗೆ ಡಿಸ್ಕಾರ್ಡ್ ಮಾಡೋದಕ್ಕೆ. ಫೋನಲ್ಲಿ ಎಡ್ಡೆದಿತ್ತಣ ಕುರ್ಲೆ ಎಡ್ಡದಿತ್ತನ ಕೊರೋಡ ಪಂಡ್ಲೆಗೆ ಕಾರ್ಡ್ ಮತ್ತೆ ಫೋನಾಗ ನೀರು ತಿಂಜ ಒಂದು ಮತ್ತೆ ಎಡ್ಡೆ ಉಂಡತ ಒಂದು ಬೆಚ್ಚ ಮಲ್ಪುನತ ಸಾಧಾರಣ ಎಡ್ಡೆ ಉಂಡು ಪೂರ ಇದು ಪೂರ ಕೊಚ್ಚಿಡಿರೆಗ್ಲು ಕೊರು ಈ ಮಲ್ಪುಚಿಡ. ದೇರ್ ಆರ್ ಆಲ್ಮೋಸ್ಟ್ ಒಂದು 15 ವಾಟರ್ ಬಾಟಲ್ಸ್ ಅನ್ಸುತ್ತೆ ಮನೆಯಲ್ಲಿ. ಬಿಕಾಸ್ ನಾನು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಗ್ಲಾಸ್ ಇವಾಗ ಸದ್ಯಕ್ಕೆ ಅದು ಬೇಡ ನನಗೆ. ಒಂದು ದಕ್ವನ ನಮ್ಮ ಭಾಷೆ ಅರ್ಥ ಆಗುದಿಲ್ಲ, ಬೈತಾರೇನು ಅವರಲ್ವಾ. ಈ ವಿಡಿಯೋ ನೋಡ್ತಾ ಇರೋ ನಿಮಗೂ ಒಂದು ಜೆಂಟಲ್ ರಿಮೈಂಡರ್, ಈ ಥರ ಕ್ರಾಕರಿ ಯೂನಿಟ್ ಅಥವಾ ಏನಾದರೂ ಸ್ಪೇಸ್ ಇದ್ದು ನೀವು ಕ್ಲೀನ್ ಮಾಡಬೇಕು ಅಂತ ಇದ್ದಲ್ಲಿ ಕ್ಲೀನ್ ಮಾಡಿ. ನೀವೆಲ್ಲ ಕಬಾಬ್ ಮಸಾಲ ರೆಸಿಪಿ ತೋರಿಸಿ ಅಂತ ಹೇಳ್ತಿದ್ದೀರಲ್ವಾ. ನಾವು ಕಬಾಬ್ ಮಸಾಲಕ್ಕೆ ಈ ಮೆಣಸು ಹಾಕುದು, ಇದು ಬ್ಯಾಡಗಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಊರಲ್ಲೆಲ್ಲ ಜಾಸ್ತಿ ಇದೇ ಯೂಸ್ ಮಾಡುದು, ಯಾಕಂದ್ರೆ ಇದು ಒಳ್ಳೆ ಕಲರ್ ಬರ್ತದೆ ಮಸಾಲ ಮಾಡಿದ್ಮೇಲೆ. ಮತ್ತೆ ಇದು ಖಾರಕ್ಕೆ, ಇದು ನಾವು ಖಾರಕ್ಕೆ ಆ್ಯಡ್ ಮಾಡುದು ಈ ಮೆಣಸು. ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಬೋದು. ಇಷ್ಟು ಮೆಣಸಲ್ಲಿ ಒಂದು 2-3 kg ಚಿಕನ್ ಕಬಾಬ್ ಮಾಡ್ಬೋದು. ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಇದನ್ನೊಂದು 15 ಮಿನಿಟ್ಸ್ ನಾನು ನೀರಲ್ಲಿ ನೆನೆಸಿಡ್ತೇನೆ. ನಂತರ ನಾನು ಬೇರೆ ಏನು ಹಾಕ್ತೇನೆ ಮತ್ತೆ ತೋರಿಸ್ತೇನೆ. ಇದೊಂದ್ಸಲ ನೀರಲ್ಲಿ ತೊಳೆದ್ರೆ ಸ್ವಲ್ಪ ಧೂಳು ಹೋಗ್ತದೆ. ಮತ್ತೊಂದು ಸ್ವಲ್ಪ ನೀರು ಹಾಕಿ ಒಂದು 15 ನಿಮಿಷ ಇಟ್ಟರೆ ಮಸಾಲ ಕಲರ್ ತುಂಬಾ ಚಂದ ಬರ್ತದೆ. ಸ್ವಲ್ಪ ಕಲರು ಚೇಂಜ್ ಆಯ್ತು ನೀರು ಹಾಕಿದ ಕೂಡಲೇ. ಇದಕ್ಕೊಂದು ನೀರು ಹಾಕಿ 15 ನಿಮಿಷ ಇಡ್ತೇನೆ. ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಇಷ್ಟು ಸಾಕಿದ್ರೆ ಸಾಕು, ಸ್ವಲ್ಪ ನೆನೆಲಿಕ್ಕಷ್ಟೆ. ಇದೀಗ ಮೆಣಸು ನೆಂದಿದೆ, 15 ನಿಮಿಷ ಜಾಸ್ತಿ ಆಯಿತು. ನಾವೆಲ್ಲ ಈಗ ಟೀ ಕುಡ್ದಾದ್ಮೇಲೆ ಈಗ ನಾನು ಗ್ರೈಂಡ್ ಮಾಡಲಿಕ್ಕೆ ಬಂದಿದ್ದೇನೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಇಂಗು, ಜೀರಿಗೆ
ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡೋದು. ಆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕಂತ ಇಲ್ಲ, ಹಾಗೆ ಗ್ರೈಂಡ್ ಮಾಡ್ಬೋದು. ಕೆಲವೊಬ್ರು ಸಿಪ್ಪೆ ತೆಗಿತಾರೆ, ಸಿಪ್ಪೆ ತೆಗೆದಿದ್ರೆ ಏನೂ ಆಗೋದಿಲ್ಲ. ಶುಂಠಿನೂ ಅಷ್ಟೇ, ಸಿಪ್ಪೆ ತೆಗಿಬೇಕಂತ ಇಲ್ಲ, ನೀಟಾಗಿ ತೊಳೆದ್ರೆ ಆಯಿತು, ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿದ್ರೆ ಆಯಿತು. ಇದೆಲ್ಲ ಈಗ ಮಿಕ್ಸಿಗೆ ಹಾಕುವ, ಅರ್ಧಾಂಶ ಮಾತ್ರ ಹಾಕುವ. 2 ಸಲ ನಾನು ಗ್ರೈಂಡ್ ಮಾಡ್ತೇನೆ. ಅರ್ಧ ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಅರಿಶಿನ ಹಾಕಬೇಕು. ಪಾಪ ಅಮ್ಮ ಈ ವಿಡಿಯೋ ಮಾಡಬೇಕಾದ್ರೆ ಅವ್ರ ವಾಯ್ಸೇ ರೆಕಾರ್ಡ್ ಆಗಿರಲಿಲ್ಲ ಗೊತ್ತಾ, ಆಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಸ್ವಲ್ಪ ನೀರು ಆ್ಯಡ್ ಮಾಡುವ. ಇದೀಗ ಆಯಿತು, ತೆಗಿಯುವ ಇದನ್ನು. ಫಸ್ಟ್ ಟೈಮ್ ಪೇಸ್ಟ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ. ಯಾವುದೇ ರೀತಿಯ ಕಲರ್ ಹಾಕಲಿಲ್ಲ, ಬಟ್ ಓನ್ಲಿ ಬಿಕಾಸ್ ಆಫ್ ಅ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ಈ ಕಲರ್ ಬಂದಿದೆ. ಇನ್ನು ಉಳ್ದದ್ದು ಅರ್ಧ ಹಾಕಿ ಅದೇ ಥರ ಗ್ರೈಂಡ್ ಮಾಡಿದರೆ ಆಯಿತು. ಇದೇ ಎಲ್ಲ ಈಗ ಆಗಿದೆ. ಈಗೆಲ್ಲ ಇದು ಮಿಕ್ಸ್ ಮಾಡುವ. ತುಂಬ ಜನ ಕೇಳ್ತಾ ಇದ್ರಿ, ಬಿಕಾಸ್ ಈ ಮಸಾಲೆನ ನೀವು ವೆಜ್, ನಾನ್ ವೆಜ್, ಎನಿಥಿಂಗ್ ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇದೆಲ್ಲ ಆಯ್ತು. ಈಗ ಇವತ್ತು ತುಂಬ ಜನ ಕೇಳಿದ್ದೀರಿ ಕಬಾಬ್ ರೆಸಿಪಿ ತೋರಿಸಿ ಆಂಟಿ ಅಂತ. ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನಿಮಗೆ ಹೇಗೆ ಬೇಕು, ವೆಜ್ಜಿಗೆ ಆದರೆ ವೆಜ್ಜಿಗೆ, ನಾನ್ ವೆಜ್ಜಿಗೆ ಆದರೆ ನಾನ್ ವೆಜ್ಜಿಗೆ. ಕ್ಯಾಪ್ಸಿಕಮ್ ಮತ್ತು ಕಾಲಿಫ್ಲವರ್, ಚಿಕನ್ ಮಾಡೋರಿಗೆ, ಫಿಶ್ ಮಾಡೋರಿಗೆ ಎಲ್ಲರಿಗೂ ಇದು ಯೂಸ್ ಆಗ್ತದೆ. ನೀವು ಮನೆಯಲ್ಲಿ ಮಾಡಿ ತೋರಿಸಿ. ಮಸಾಲ ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೊಳ್ಬೋದು. ಜಾಸ್ತಿ ಕಡಿದ್ರೆ ಒಂದು 2-3 ತಿಂಗಳು ಏನೂ ಆಗೋದಿಲ್ಲ. ನಾನು ಊರಲ್ಲಿ ಜಾಸ್ತಿ ಕಡ್ದಿಡ್ತೇನೆ, ಏನೂ ಆಗೋದಿಲ್ಲ. ಯಾವಾಗ ಬೇಕು ಆಗ ಯೂಸ್ ಮಾಡ್ಬೋದು. ಒಂದು ಕರಡಿಗೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು. ಇದಕ್ಕೆ ನಾನು ಯಾವ ಫುಡ್ ಕಲರ್ ಹಾಕಲಿಲ್ಲ. ಕಲರ್ ಹಾಕದೇ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ನೀವು ಮನೆಯಲ್ಲಿ ಮಾಡಿ, ಇದೇ ಥರ ಕಲರ್ ಬರ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಅಮ್ಮ.